ರಾಜ್ಯದಾದ್ಯಂತ ಸಾಕಷ್ಟು ಮಳೆಯಾಗ್ತಾ ಇದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಜನರು ಸರ್ಕಾರ ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಬದುಕಿದ್ರೆ ನೆರೆ ಬರುವ ಮೊದಲೇ ಸಭೆ ಮಾಡಬೇಕಿತ್ತು, ಎಲ್ಲೆಲ್ಲಿ ಪ್ರವಾಹ ಆಗಲಿದೆ ಅಂತ ತಯಾರಿ ಮಾಡಿಕೊಳ್ಬೇಕಿತ್ತು. ಆದರೆ ಸರ್ಕಾರ ಜಾತಿ ಗಣತಿ ಅಂತ ಮುಂದಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಜಾನುವಾರುಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ, ಬೆಳೆ ನಾಶವಾಗ್ತಾ ಇದೆ, ನೆರೆ ಪರಿಹಾರಕ್ಕೆ ಇಂತಿಷ್ಟು ಹಣ ಅಂತ ಬಿಡುಗಡೆ ಮಾಡಬೇಕಿತ್ತು, ಅದು ಆಗಿಲ್ಲ. ರಾಜ್ಯದ ಸಿಎಂ ಡಿಸಿಎಂ ಕಳ್ಳರಂತೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಗಮನ ಎಲ್ಲವೂ ಕೂಡ ಜಾತಿ ಸಮೀಕ್ಷೆ ಕಡೆ ಇದೆ. ಹಣ ರಿಲೀಸ್ ಆಗುತ್ತೆ ಅಂತ ಹೇಳಿ ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಜಿಲ್ಲಾಧಿಕಾರಿಗಳು. ಆರ್ ಅಶೋಕ್ ಅವರ ಹೇಳಿಕೆ ಇದು. ಫ್ಲಡ್ ಶುರುವಾಗಕ್ಕೆ ಮುಂಚೆನೆ ಸಭೆ ಮಾಡಿ ಈ ಬಾರಿ ಎಲ್ಲೆಲ್ಲಿ ಫ್ಲಡ್ ಆಗ್ಬೋದು, ಫ್ಲಡ್ ಆದ್ರೆ SDRF ಎಲ್ಲಿ ತರಿಸ್ಬೇಕು, NDRF ಟೀಮ್ ಎಲ್ಲಿ ಸ್ಥಳ ನಿಗದಿ ಮಾಡಬೇಕು ಅವ್ರಿಗೆಲ್ಲ ಅಂತ ಮೊದಲೇ ಯೋಚನೆ ಮಾಡಬೇಕಾಯ್ತು. ಏನು ತಯಾರಿನೇ ಇಲ್ಲ. ಈಗ ಫ್ಲಡ್ ಆಗಿ ಜಾನುವಾರುಗಳು, ಜನರ ಪ್ರಾಣ ಹಾನಿ ಆಗ್ತಾ ಇದೆ, ರಸ್ತೆಗಳೆಲ್ಲ ಕೊಚ್ಕೊಂಡು ಹೊರಟೋಗಿದೆ, ಕುಡಿಯೋ ನೀರಿಗೂ ಹಾಹಾಕಾರ, ಎಲ್ಲ ಕಡೆ ತುಂಬೋಗಿದೆ, ಇದು ಹಳ್ಳಿಗಳು ಮುಳುಗೋಗ್ತಾ ಇದೆ. ಇಷ್ಟಿದ್ರೂ ಕೂಡ ರಾಜ್ಯ ಸರ್ಕಾರ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಬೇಕು, ಆ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೆ, ಮತ್ತು ಹಣ ವಿತರಣೆ ಆಗೋದನ್ನ ಮಾನಿಟರ್ ಮಾಡಬೇಕು. ಈ ಪರಿಜ್ಞಾನನೂ ಇಲ್ಲ. ಇದುವರೆಗೂ ಯಾವ ಮಂತ್ರಿನೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಯಾವುದೇ ಫ್ಲಡ್ ಆದಾಗ ಅದಕ್ಕೆ ಒಂದು ಘೋಷಣೆಯನ್ನ ಮಾಡಬೇಕು. ಅದು ರೂಲ್. ಅದು ಎವ್ರಿ ಫ್ಲಡ್ಗೆ ಈ ಸೀಸನ್ ಅಲ್ಲಿ ಆಗಿರುವಂತ ಫ್ಲಡ್ ಅಂತ ಮೆನ್ಷನ್ ಮಾಡಿ, ನಾವು ಇಷ್ಟು ಹಣವನ್ನ ಇದಕ್ಕೆ ಬಿಡುಗಡೆ ಮಾಡಿದಿರಿ, ಮನೆ ಬಿದ್ದರೆ ಇಷ್ಟು, ರಸ್ತೆ ಹಾಳಾದರೆ ಇಷ್ಟು, ಬೆಳೆ ಹಾನಿ ಆದರೆ ಇಷ್ಟು ಹಣವನ್ನ ಕೊಡ್ತೀರಿ ಅಂತ ಒಂದು ಆರ್ಡರ್ ಇಶ್ಯೂ ಮಾಡ್ಬೇಕು, ಗೌರ್ಮೆಂಟ್ ಆರ್ಡರ್. ಇದುವರೆಗೂ ಈ ಸರ್ಕಾರ ಆ ಗೌರ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಲೇ ಇಲ್ಲ. ಫ್ಲಡ್ ಶುರುವಾಗಕ್ಕೆ ಮುಂಚೆನೆ ಸಭೆ ಮಾಡಿ ಈ ಬಾರಿ ಎಲ್ಲೆಲ್ಲಿ ಫ್ಲಡ್ ಆಗ್ಬೋದು, ಫ್ಲಡ್ ಆದ್ರೆ SDRF ಎಲ್ಲಿ ತರಿಸ್ಬೇಕು, NDRF ಟೀಮ್ ಎಲ್ಲಿ ಸ್ಥಳ ನಿಗದಿ ಮಾಡಬೇಕು ಅವ್ರಿಗೆಲ್ಲ ಅಂತ ಮೊದಲೇ ಯೋಚನೆ ಮಾಡಬೇಕಾಯ್ತು. ಏನು ತಯಾರಿನೇ ಇಲ್ಲ. ಈಗ ಫ್ಲಡ್ ಆಗಿ ಜಾನುವಾರುಗಳು, ಜನರ ಪ್ರಾಣ ಹಾನಿ ಆಗ್ತಾ ಇದೆ, ರಸ್ತೆಗಳೆಲ್ಲ